ನಗ್ಮಾ 90ರ ದಶಕದಲ್ಲಿ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ನಟಿಸಿ ನಟಿ ನಗ್ಮಾ ಸೈ ಎನಿಸಿಕೊಂಡವರು. ನಗ್ಮಾ ನಟಿಸಿದ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗಿವೆ. ತೆಳ್ಳಗೆ ಬೆಳ್ಳಗೆ ತೆರೆ ಮೇಲೆ ಕಾಣಿಸಿಕೊಳ್ತಿದ್ದ ನಗ್ಮಾ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಆದ್ರೆ ಇದೀಗ ಕುರುಬರ ರಾಣಿ ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ. ರವಿಮಾಮ ಸಿನಿಮಾದಲ್ಲಿ ರವಿಚಂದ್ರನ್ ಜೊತೆ, ಕುರುಬರ ರಾಣಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಜೊತೆ ನಟಿ ನಗ್ಮಾ ಮೋಡಿ ಮಾಡಿದ್ರು. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಹಿಂದಿ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ಸಕ್ಸಸ್ ಕಂಡಿದ್ದಾರೆ. ಅಪ್ರತಿಮ ಸೌಂದರ್ಯದಿಂದಲೇ ಗಮನ ಸೆಳೆಯುತ್ತಿದ್ದ ನಗ್ಮಾ ಈಗ ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ. ನಟಿ ಬದಲಾಗಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಬಾಂದ್ರಾದಲ್ಲಿ ವಾಕಿಂಗ್ ತೆರಳುತ್ತಿದ್ದಾಗ ನಟಿ ನಗ್ಮಾ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದಾರೆ. ಬಹುದಿನಗಳ ಬಳಿಕ ಕಾಣಿಸಿಕೊಂಡ ಸುಂದ್ರಿನ ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಸಿನಿಮಾಗಳಲ್ಲಿ ಸ್ಲಿಮ್ ಆಗಿ ಕಾಣಿಸಿಕೊಳ್ತಿದ್ದ ನಟಿ ಈಗ ತುಂಬಾ ದಪ್ಪ ಆಗಿದ್ದಾರೆ. ಇನ್ನು ನಟಿ ನಗ್ಮಾಗೆ 49 ವರ್ಷ 49 ಆದ್ರೂ ಇನ್ನೂ ಮದುವೆಯಾಗಿಲ್ಲ. ಮದುವೆ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ನಟಿ, ನನಗೆ ಮದುವೆಗಿಷ್ಟ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ, ನನಗೂ ಸಂಸಾರ ಅಂದ್ರೆ ಇಷ್ಟ ಅಂದಿದ್ರು. ನಟಿ ನಗ್ಮಾ ವೈಯಕ್ತಿಕ ಕಾರಣಕ್ಕೆ ಹೆಚ್ಚು ಸುದ್ದಿಯಾಗಿದ್ರು. ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ಸೌರವ್ ಗಂಗೂಲಿ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ಗಾಸಿಪ್ ಹರಿದಾಡಿತ್ತು. ಆದ್ರೆ ಆ ಸಮಯದಲ್ಲಿ ಗಂಗೂಲಿಗೆ ಮದುವೆ ಕೂಡ ಆಗಿತ್ತು. ಗಂಗೂಲಿ ಬಳಿಕ ನಗ್ಮಾ ಹೆಸರು ಕೇಳಿ ಬಂದಿದ್ದು ದಕ್ಷಿಣ ಭಾರತದ ನಟ ಶರತ್ ಕುಮಾರ್ ಜೊತೆ. ಆದ್ರೆ ನಟ ಶರತ್ ಕುಮಾರ್ಗೂ ಕೂಡ ಅಷ್ಟರಲ್ಲೇ ಮದುವೆಯಾಗಿತ್ತು. ನಟಿ ಜೊತೆ ಸಂಬಂಧದ ಬಗ್ಗೆ ಸುದ್ದಿ ಹರಿದಾಡ್ತಿದ್ದಂತೆ ಶರತ್ ಪತ್ನಿ ವಿಚ್ಛೇದನಕ್ಕೆ ಮುಂದಾದ್ರು. ಹೀಗೆ ವಿವಾದದ ನಂತರ ನಟಿ ನಗ್ಮಾ ಶರತ್ನಿಂದ ದೂರವಾದ್ರಂತೆ. ಇದಾದ ಬಳಿಕ ನಟಿ ನಗ್ಮಾ ಭೋಜ್ಪುರಿ ನಟ ರವಿ ಕಿಶನ್ನ ಪ್ರೀತಿಸ್ತಿದ್ರಂತೆ. ಈ ಗಾಸಿಪ್ಗಳ ಮಧ್ಯೆ ನಟಿ ಇನ್ನೂ ಒಂಟಿಯಾಗಿ ಜೀವನ ಸಾಗಿಸ್ತಿದ್ದಾರೆ. ಚಿತ್ರರಂಗದಲ್ಲಿ ಅವಕಾಶಗಳು ಕಡಿಮೆಯಾದ್ಮೇಲೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಸಿನಿಮಾ ನಟನೆಗಿಂತ ದೂರನೇಗಿರುವ ನಗ್ಮಾ ಈಗ ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ.